ಸಂಜು, ಯಾಕೋ ಇವತ್ತು ಇಷ್ಟೊಂದು ಡಲ್ ಆಗಿದೆಯಲ್ಲ, ಏನಾಯ್ತು ನಿನಗೆ? ಛೇ ಪಾಪ ಕಣೆ, ಗೀತಿಂಗೆ ಮದುವೆ ಫಿಕ್ಸ್ ಆದ ಅಂತ ಗೊತ್ತಾದಾಗಿಂದ ಸಂಜುಗೆ ಒಂಥರ ಮನಸ್ಸು ಸರಿ ಇಲ್ಲ. ಯಾವಾಗ ನೋಡ್ರು ಡಲ್ಲಾಗಿರ್ತಾನೆ. ನನಗಂತೂ ಅವ್ನು ನೋಡ್ರೆ ಅಯ್ಯೋ ಪಾಪ ಅನಿಸುತ್ತೆ. ಛೇ, ನಮ್ಮ ಕೈಲಿ ಯಾವ ರೀತಿ ಹೆಲ್ಪ್ ಮಾಡೋಕ್ಕೂ ಆಗ್ತಾ ಇರಲ್ಲ. ಅವ್ನಿಗೆ ಏನು ಮಾಡೋದು? ಸಂಜು, ನೀನು ಒಂದು ಕೆಲಸ ಮಾಡಬೇಕಿತ್ತು ಕಣೋ. ಅದೇನಂದರೆ, ಗೀತಂಗೆ ಹೇಳ್ಕೊಳಕ್ಕಂತೂ ನಿನ್ನ ಕೈಯಲ್ಲಿ ಆಗಿಲ್ಲ. ಹೀಗೆ ಮಾಡಿದರೆ ಅವ್ರ ಅಪ್ಪ ಮಾತ್ರ ಹೋಗಿ ಮಾತಾಡಿದರೆ ಏನಾದರೂ ಒಪ್ಕೊಳ್ತಾ ಇದ್ರೆ ಏನಪ್ಪ? ಇಲ್ಲ, ನಾನು ಸದ್ಯಕ್ಕೆ ಇವಾಗ ಅಂತ ಯಾವ ಮನಸ್ಥಿತಿನೂ ನಾನು ಇಲ್ಲ ಕಣ್ರೆ. ಆದರೆ ನಾನು ತಪ್ಪು ಮಾಡಿಬಿಟ್ಟೆ. ಈ ವಿಷಯನ ನನ್ನ ಗೀತನಿಗೆ ಯಾವಾಗಲೂ ಹೇಳಬೇಕಾಗಿತ್ತು. ಜೊತೆಲೇ ಬೆಳೆದ್ಬಿಟ್ವಿ ಅಲ್ಲ, ಹಾಗಾಗಿ ಹೇಳಿದ್ರಾಯ್ತು ಬಿಡು ಅಂತ ಸ್ವಲ್ಪ ತಡ ಮಾಡಿದೆ. ದೇವ್ರು ನನಗೆ ಈ ಥರ ಮೋಸ ಮಾಡಿಬಿಟ್ಟ. ಏನೂ ಮಾಡೋಕ್ಕಾಗೋದಿಲ್ಲ ಬಿಡು. ಇವಾಗ ಅದ್ರ ಬಗ್ಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಯಾಕೆಂದರೆ ಅವಳು ಮದುವೆ ಆಗ್ತಾರೋ ಹುಡುಗಿ. ಹಾಗಾಗಿ ನೋಡಿರಿ, ನಮ್ಮಿಬ್ರಿಗೂ ಇವಾಗಲೇ ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳು ಕಿವಿಗೆ ಬೀಳೋ ಹಾಗೆ ವಿಷಯ ಮಾತಾಡಬೇಡಿ, ಆಯಿತಾ? ಇಷ್ಟು ದಿನ ಹೇಗೋ ನಾವು ಫ್ರೆಂಡ್ ಆಗಿದ್ಲು, ಆದರೆ ಈಗ ಅವಳು ಇನ್ನೊಬ್ಳು ಹೆಂಡತಿ ಆಗ್ತಾವಳೆ. ಹಾಗಾಗಿ ನಾವೆಷ್ಟು ಕಡಿಮೆ ಮಾಡ್ತೀವಿ ಅವಳ ಬಗ್ಗೆ, ಅಷ್ಟು ಅವಳಿಗೆ ಒಳ್ಳೆಯದು. ಅರ್ಥ ಆಯ್ತಾ? ಹೌದು ಸಂಜು, ನೀನು ಹೇಳ್ತಾ ಸರಿಯಾಗಿದೆ. ನಾವಿನ ಮುಂದೆ ಈ ವಿಷಯನ ಯಾರ ಹತ್ರನೂ ಮಾತಾಡೋಕ್ಕೋಗೋದಿಲ್ಲ ಬಿಡು, ಆಯಿತಾ? ಸರಿ. ಅಂದಂಗೆ ನಾನು ನಿಮ್ಮನ್ನ ಏನಕ್ಕೆ ಮೀಟ್ ಮಾಡಿದೆ ಅಂದರೆ, ನಾನು ಸಂಜೆನೇ ನಮ್ಮ ಊರಿಗೆ ಹೋಗ್ತಿದ್ದೀನಿ ಕಣ್ರೆ. ಊರಿಗ? ಇಷ್ಟೊಂದು ಸಡನ್ನಾಗಿ ಯಾಕೆ? ಅದೇನೂ ಇಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪ ನಾನು ನೋಡಬೇಕು ಅಂತ ಅನಿಸಿದಂತೆ. ಅದು ಅಲ್ಲದೆ ನಮ್ಮ ಅಜ್ಜಿಗೆ ತುಂಬ ಮೈಯಲ್ಲಿ ಹುಷಾರಿಲ್ಲದಂತೆ. ಹಾಗಾಗಿ ಸ್ವಲ್ಪ ದಿನ ನಾನು ಇದ್ದು ಬರ್ತೀನಿ. ಅದೊಂದೇ ಕಾರಣ ಅಲ್ಲ, ಇಲ್ಲಿ ಸ್ವಲ್ಪ ವಾತಾವರಣ ನಾನು ಮರಿಬೇಕು. ಹಾಗಾಗಿ ಇಲ್ಲೇ ಇದ್ದರೆ ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಹಾಗಾಗಿ ಒಂದು 2-3 ತಿಂಗಳ ಮಟ್ಟಿಗಾದರೂ ನಾನು ಊರಲ್ಲಿ ಹೋಗಿರ್ತೀನಿ. ಸರಿನಾ? ಅಲ್ಲ ಕಣೋ ಸಂಜು, ಹಾಗಾದರೆ ನಿಮ್ಮ ಗೀತಿನ ಮದುವೆಗೂ ಬರೋದಿಲ್ವಾ? ಹಾಂ, ಇಲ್ಲ ಕಣೋ, ನಿನ್ನ ಮದುವೆಗೆ ಬರಲೇಬೇಕು. ನೀನು ಬರದೇ ಹೋದರೆ ಅವಳಿಗೆ ತುಂಬ ಫೀಲ್ ಆಗುತ್ತೆ. ನಮ್ಮನ್ನು ಕೇಳಿದ್ರೆ ನಾವೇನು ಆನ್ಸರ್ ಕೊಡೋಕ್ಕಾಗುತ್ತೆ ಹೇಳಿ ಅವಳಿಗೆ? ಹೌದು ಸಂಜು, ನೀನು ಮದುವೆಗೆ ಬಂದುಬಿಡು. ಮದುವೆ ಮುಗಿಸ್ಕೊಂಡು ಹೋದ್ರೆ ಪರವಾಗಿಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ. ಅದಕ್ಕೆ ಸಂಜೆಗೆ ಹೊರಟಿದ್ದೀನಿ. ಗೀತಂಗೆ ನಾನು ಹೇಳೋಗೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ಆಗದೆ ಹೋದರೆ ನಿಮ್ಮನ್ನು ಕೇಳಿದ್ರೆ ಹೇಳಿಬಿಡಿ, ಅವ್ರ ಅಜ್ಜಿಗೆ ತುಂಬ ಮೈಲಿ ಹುಷಾರಿದ್ದಿಲ್ವಂತೆ, ಅರ್ಜೆಂಟಾಗಿ ಕಾಲ್ ಬಂತು, ಅದಕ್ಕೆ ಅವ್ನು ಹೋಗ್ಬೇಕಾಗಿ ಬಂತು ಅಂತ ಹೇಳಿಬಿಡಿ. ಸರಿನಾ? ನಾನು ಬರ್ತೀನಿ. ಛೇ ಪಾಪ ಸಂಜು, ಗೀತಾ ಇಂಥ ಒಳ್ಳೆ ಹುಡುಗನ ಮಿಸ್ ಮಾಡ್ಕೊಂಬಿಟ್ಲಲ್ಲ, ಅದಕ್ಕೆ ಹೇಳೋದು. ಏನಂತ ಹೇಳೋದು? ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಹೇಳ್ಕೊಳ್ದೆ ಇರಬಾರ್ದು ಅಂತ ಅಷ್ಟೇ, ಮತ್ತೇನಿಲ್ಲ. ನಡಿ, ನನ್ನ ಕ್ಲಾಸಿಗೆ ಟೈಮ್ ಆಗುತ್ತೆ. ಅಲ್ಲ ಕಣೆ, ನನಗೊಂದ್ಸರಿ ಅನಿಸುತ್ತೆ, ಈ ಸಂಜು ಗೀತನ ಲವ್ ಮಾಡೋಕೆ ಮೊದಲು ನಮ್ಮಿಬ್ರು ಒಬ್ಬರು ಲವ್ ಮಾಡಿದ್ರೆ ಎಷ್ಟು ಚೆನ್ನಾಗುತ್ತೆ ಅಲ್ವಾ? ಆಹಾ, ದೊಡ್ಡದಾಗಿ ಹೇಳ್ಬಿಟ್ಲು ನೋಡು. ಸಂಜುನ ಲವ್ ಮಾಡಿದ್ರೆ ನಿನ್ನ ಬಾಯ್ ಫ್ರೆಂಡ್ಗೆ ಏನು ಮಾಡ್ತಿದ್ದೆ? ಹ್ಯಾಂಡ್ ಕೊಡ್ತಿದ್ಯಾ ಹೋಗೆ? ಅದು ಸರಿನೇ ಬಿಡು. ಸರಿ ನಡಿ, ಕ್ಲಾಸಿಗೆ ಹೋಗೋಣ. ಲೋ ಬಾಲ, ಯಾರೋ ಈ ಹುಡುಗಿ, ಇವಳನ್ನ ನಮ್ಮನೆಗೂ ಕರ್ಕೊ ಬಂದಿದ್ಯಾ? ಅಮ್ಮ ನೋಡು, ಈ ಹುಡುಗಿನ ಯಾರು ಅಂತ ಕೇಳಿದ್ಯಲ್ಲ, ಇವಳು ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ಹುಡುಗಿ. ಏನಂದೆ? ನೀನು ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಇದೆಯಾ? ಹೌದು ಆಂಟಿ, ಬಾಲು ಹೇಳ್ತಾ ಇರೋದು ನಿಜಾನೇ. ನಾನು ಬರೋ ಸುಮಾರು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀವಿ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಂ ಸರಿ, ಆಮೇಲೆ ಇನ್ನೇನಮ್ಮ, ನಾನು ಒಳ್ಳೆ ಮದುವೆ ಮಾಡ್ಕೊಂಡು ಕರ್ಕೊಬರ್ತೀನಿ, ನೀನು ಒಳ್ಳೆ ಮನೆ ತುಂಬಿಸ್ಕೊಂಡು ಸೊಸೆ ಅಂತ ಒಪ್ಕೊ, ಅಷ್ಟೇ. ಅಷ್ಟು ಸಾಕೇನಪ್ಪ? ನಿಮ್ಮಿಬ್ರಿಗೂ ಆರತಿ ಮಾಡಿ, ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊಳ್ಳೋ ಪದ್ಧತಿ ಎಲ್ಲ ಏನು ಬೇಡವೇನು? ಏನಮ್ಮ, ಅದನ್ನೆಲ್ಲ ನಾನು ಬಾಯಿ ಬಿಟ್ಟು ಹೇಳ್ಬೇಕಾ? ನಿಂಗೆ ಎಲ್ಲ ಗೊತ್ತಲ್ಲ. ಕಪಾಳಕ್ಕೆ ಎರಡು ಇಬ್ರಿಗೂ ಬಾಸ್ತಿ ಅಂದರೆ ಎದ್ನೋ ಬಿದ್ನೋ ಅಂತ ಓಡೋಗ್ಬೇಕು. ಎಷ್ಟು ಧೈರ್ಯ ಇರಬೇಕು? ಯಾವಳನ್ನ ಮನೆಗೆ ಕರ್ಕೊಬಂದು ನನ್ನ ಮದುವೆ ಮಕ್ಕಳು ಹುಡುಗಿ ಅಂತ ನನಗೆ ಪರಿಚಯ ಮಾಡಿಕೊಡ್ತೀಯ? ನನ್ನ ಮಗನೇ, ಒಂದು ಕಾಸು ದುಡಿಯೋ ಯೋಗ್ಯತೆ ಇಲ್ಲ, 24 ಗಂಟೆ ಕುಡ್ಕೊಂಡು ಬಿದ್ದಿರ್ತೀಯ ಅಂಥವನಿಗೆ ಮದುವೆ ಬೇರೆ ಕೇಡ? ನಿನ್ನೆ ನಂಬ್ಕೊಂಡು ಇವಳೊಬ್ಬಳು. ಅಮ್ಮ ಸುಮ್ಮನಿರಮ್ಮ, ನೀನು ಆ ಹುಡುಗಿ ಮುಂದೆ ನನಗೇನೋ ಹೇಳ್ಬೇಡ. ಅವಳು ಏನು ಅನ್ಕೋಬೇಕು ನನ್ನ ಬಗ್ಗೆ? ಯಾಕಪ್ಪ, ನಿನ್ನ ಗುಣಗಾನ ಮಾಡಿದ್ದಕ್ಕೆ ಬೇಜಾರಾಯ್ತಾ? ಅಂದಂಗೆ ಈ ವಿಷಯ ಗೊತ್ತೋ ಇಲ್ವೋ? ಗೊತ್ತು ಆಂಟಿ, ನನಗೆಲ್ಲ ಗೊತ್ತು.
ಬಾಲು ನನಗೆಲ್ಲ ಹೇಳಿದ್ದಾರೆ. ಅವ್ರು ನಂಗೆ ಯಾವುದೇ ಸುಳ್ಳಲ್ಲಿ ಮದುವೆ ಮಾಡ್ಕೊತಾ ಇಲ್ಲ, ಇರೋ ವಿಷಯ ಎಲ್ಲನೂ ನಿಜ ಹೇಳಿದ್ದಾರೆ. ನೀವೇನು ಈ ಮನೆಯಲ್ಲಿ ಯಾರು ಇದ್ದೀರಾ, ಇವ್ರಿಗೆ ಬಣ್ಣ ಇದ್ದಾರೆ, ಅವ್ರಿಗೊಂದು ಮದುವೆ ಫಿಕ್ಸ್ ಆಗಿದ್ದಂತಲ್ಲ ನಿಮ್ಮ ಅಣ್ಣನ ಮಗಳ ಜೊತೆನಲ್ಲಿ, ನನಗೆ ಎಲ್ಲ ವಿಷಯ ಹೇಳ್ಕೊಂಡಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಯಾವ ಸೀಕ್ರೆಟು ಇಲ್ಲ. ಏನಮ್ಮ ತಾಯಿ, ಇವನ ಬಗ್ಗೆ ಎಲ್ಲ ವಿಷಯ ಗೊತ್ತಿದ್ದು ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ಯಾ ಅನ್ನಂಗೆ? ನೀನು ಯಾರು, ಯಾವ ಊರು, ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ, ಏನು ಕತೆ? ಹಾಂ, ಸ್ವಲ್ಪ ಹೇಳ ಕೇಳೋಣ. ಅಮ್ಮ, ನಿನಗೆ ಗೊತ್ತಾ, ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು. ಅವ್ರಿಗೆ ಇಬ್ಬರೇ ಮಕ್ಕಳು, ಇವಳು ಇವ್ರ ಅಕ್ಕ. ಅಷ್ಟೇ ಅಲ್ಲಮ್ಮ, ಇವ್ರಿಗೆ 2-3 ಫ್ಯಾಕ್ಟ್ರಿ, ಕಂಪ್ನಿ, ಮತ್ತು ಅದೇನೋ ಏನಪ್ಪ ಅದು ರಾಗಿ ಮಿಲ್ಲಲ್ಲ, ಏನೋ ಹೇಳ್ತಾರಲ್ಲಮ್ಮ, ಅದೇನೋ ಮಿಲ್ ಅಂತಾರಲ್ಲ, ಸಾಮಿಲ್ಲ. ಅದು 4 ಹಿಂಗೆ. ಅವ್ರಿಗೆ ಗೊತ್ತಿಲ್ಲ ಎಲ್ಲೆಲ್ಲ ಆಸ್ತಿ ಇದೆ ಅಂತ. ಅಷ್ಟು ಆಸ್ತಿ ಇದೆಮ್ಮ. ಏನು, ಅಷ್ಟೊಂದು ಆಸ್ತಿ ಇರೋ ಹುಡುಗಿ ನಿನ್ನಿಂದ ಬಿದ್ದಿದ್ದಾಳ? ಅಂದರೆ ಇವಳಿಗೇನಾದರೂ ಬರಬಾರ್ದಿರೋ ರೋಗ ಏನೋ ಬಂದಿದೆಯಾ ಹೆಂಗೆ? ಚೇಚೆ ಆಂಟಿ, ನೀವು ಏನು ಹೇಳ್ತಿದ್ದೀರಾ? ನನಗೆ ಆ ಥರ ಯಾವುದೇ ಕಾಯಿಲೆ ಏನೂ ಇಲ್ಲ, ನಾನು ಆರೋಗ್ಯವಾಗಿ ಚೆನ್ನಾಗೇ ಇದ್ದೀನಿ. ಹಂಗಿದ ಮೇಲೆ ನಿನ್ಗೆ ಯಾಕಮ್ಮ ಇಷ್ಟ ಆದ? ಹಾಂ, ಇವನಲ್ಲಿ ಅಂಥ ಗುಣ ಏನು ನೋಡಿದೋ ನೀನು? ಲವ್ ಅಂತಾರೆ ಆಂಟಿ, ಅದಕ್ಕೆ ನಿಜವಾದ ಪ್ರೀತಿ ಅಂತ ಅಂತಾರೆ. ಪ್ರೀತಿಗೆ ಕಣ್ಣಿಲ್ವಲ್ಲ ಹಾಗೆ. ಹಾಂ, ನನಗೆ ಗೊತ್ತು ಪ್ರೀತಿ ಕಣ್ಣಿಲ್ಲ ಅಂತ, ಆದರೆ ಇಷ್ಟೊಂದು ಕುರುಡಾಗಿರುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡಮ್ಮ. ಸರಿ ಆಂಟಿ, ಹಾಗಾದರೆ ನಿಮಗೆ ನಮ್ಮ ಮದುವೆ ಬಗ್ಗೆ ಏನಾದರೂ ಸಮಸ್ಯೆ ಇದೆಯಾ? ಇದ್ದರೆ ಹೇಳ್ಕೊಳ್ಳಿ. ನೋಡಮ್ಮ, ಸದ್ಯಕ್ಕೆ ಇದ್ರ ಬಗ್ಗೆಲೇ ಮಾತಾಡೋದು ಬೇಡ. ಯಾಕೆಂದರೆ ಇವಾಗ ನನ್ನ ಮಗನಿಗೆ ಮದುವೆ ಆಗಬೇಕಾಗಿದೆ, ದೊಡ್ಡ ಮಗನಿಗೆ. ಅವನ ಮದುವೆ ಎಲ್ಲ ಮುಗಿಲಿ, ಆಮೇಲೆ ನೋಡೋಣ. ನಿಮ್ಮ ಅಪ್ಪ ಅಮ್ಮ ಬಂದ ನಂತರ ಮಾತಾಡಲಿ. ನಿಮ್ಮ ಮನೆಗೆ ಒಂದ್ಸರಿ ನಾನು ಸರಿ ಬಂದು ನೋಡ್ತೀನಿ. ನನಗೆಲ್ಲ ಓಕೆ ಅಂತ ಅನಿಸಿದ್ರೆ ನೋಡೋಣ. ಆಮೇಲೆ ನಾನು ಇವಾಗಲೇ ಏನು ಹೇಳೋಕ್ಕಾಗೋದಿಲ್ಲ. ಸಾಕು, ನೀಷ್ಟು ಹೇಳ್ದೆಲ್ಲ ನಮ್ಗೆ ಅಷ್ಟೇ ಸಾಕು. ಶ್ರುತಿ, ನಡಿ, ನಾ ಹೋಗೋಣ. ಲೋ, ನಿಂತ್ಕೊಳ್ಳೋ, ಎಲ್ಲೋಗ್ತೀನಿ ಒಂದು ಮಾತು ಹೇಳ್ಬಿಟ್ಟು ಹೋಗೋ. ಅಲ್ಲ, ಈ ಹುಡುಗಿ ಇದೆಲ್ಲ ನಿಜ ಇರುತ್ತಾ? ನನಗೇನು ನಂಬಕ್ಕಾಗಲ್ಲಪ್ಪ. ಅಷ್ಟೊಂದು ದೊಡ್ಡ ಶ್ರೀಮಂತರಾಗಿರೋದ್ರೆ ಈ ನನ್ನ ಮಗನಿಂದ ಯಾಕೆ ಬೀಳ್ತಾಳೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನೋಡೋಣ, ಮೊದಲು ನನಗೆ ಮದುವೆ ಆಗಬೇಕು, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು. ಕೊಡೆಯೋದೆ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದೊಡ್ಡಯೋದೆ ನನ್ನ ಬಿಸ್ನೆಸ್ಸು. ಮಮ್ಮಿ, ನೀನಿಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಅದೆಲ್ಲ ಹೋಗಲಿ. ಇವಾಗ ತಾನೇ ನನ್ನ ತಮ್ಮನ ಜೊತೆಲಿ ಯಾವುದೋ ಒಂದು ಹುಡುಗಿ ಹೋಯ್ತಲ್ಲ, ಆ ಹುಡುಗಿ ಯಾರು? ಅವಳು ಇಲ್ಲಿಗೆ ನನಗೆ ಬಂದಿದ್ಲಂತೆ ಮಮ್ಮಿ. ಅಯ್ಯೋ ಅಯ್ಯೋ, ಹಾಳಾದವನೇ, ಮುಟ್ಟಾಳ ನನ್ನ ಮಗನೇ, ನಿನಗೇನೋ ಬರ್ಬಾರ್ದು ರೋಗ ಬಂದಿರೋದು. ಏನು ನಿನ್ನ ಅವತಾರ ಇದು? ಹಾಂ, ನಾನು ನಿಂಗೆ ಇಷ್ಟೆಲ್ಲ ಬುದ್ಧಿ ಹೇಳ್ತೀನಿ, ಬೇಡವೋ 1-2 ದಿನ ಸೈಲೆಂಟಾಗಿರೋ, ಶುದ್ಧವಾಗಿರೋ ಅಂತ. ಆದರೆ ನನ್ನ ಮಾತೇ ಕೇಳವಲ್ಲಪ್ಪ. ಏನು ಮಾಡಲಿ, ನಾನು ಯಾರಿಗಂತ ಹೇಳ್ಕೊಂಡ್ಲಿ? ಲೋ ಸೀನಾ, ಏನೋಯ್ತು ನಿನ್ನ ಅವಸ್ಥೆ? ಹಾಂ ಅಮ್ಮ, ನನಗೇನಾಗಿದೆ? ನಾನು ಸೂಪರಾಗಿದ್ದೀನಿ ನೋಡು, ಎಷ್ಟು ಸ್ಟಡಿಯಾಗಿ ನಿಂತ್ಕೊಂಡಿದ್ದೀನಿ ನಾನು. ಹಾಂ, ನೀನು ನೋಡಿದ್ರೆ ನನಗೆ ಯಾವಾಗಲೂ ಏನಾದರೂ ಒಂದು ಬೈತಾನೆ ಇರ್ತೀಯಲ್ಲಮ್ಮ, ಯಾಕಮ್ಮ? ನೋಡು, ಇವಾಗಲೇ ನೀನು ನನಗೆ ಎಷ್ಟು ಬೈಬೇಕು ಬೈದ್ಬಿಡು. ನಾಳೆ ನನ್ನ ಮದುವೆ ಆದಮೇಲೆ ನನ್ನ ಹೆಂಡತಿ ಬಂದಾಗ ಅವಳು ಮುಂದೆ ಬೈದರೆ ನಾನು ಸುಮ್ಮನೆ ಇರೋದಿಲ್ಲ, ನೋಡ್ಕೊ ಆಮೇಲೆ. ನೀನು ಅವತಾರ ನೋಡ್ತಾರೆ ನನಗೆ ಯಾಕೋ ಡೌಟು, ನಿನಗೂ ಮದುವೆ ಆಗುತ್ತೆ, ನಿನಗೆ ಹೆಂಡತಿ ಬರ್ತಾಳೆ ಅಂತ. ಅಲ್ಲ ಕಣೋ, ನಿನ್ನೆ ಅಷ್ಟೇ ನಿಂಗೆ ಅಷ್ಟೊಂದು ಬುದ್ಧಿ ಹೇಳಿದೆ, ಕುಡಿಬೇಡ ಕಣೋ ಅಂತ. ಆದರೆ ನೀನು ಯಾಕೋ ಮತ್ತೆ ಹೌದು, ನಿನ್ನ ಹತ್ರ ಕುಡಿಯೋಕ್ಕೆ ಕಾಸೇ ಇರಲಿಲ್ವಲ್ಲ, ನನ್ನನ್ನು ಕೇಳಿಲ್ಲಪ್ಪ. ಹಾಗಾದರೆ ದುಡ್ಡು ಎಲ್ಲಿಂದ ಬಂದು ನಿನಗೆ? ಹಾಂ, ಬಾಯ್ ಬಿಡು, ಎಲ್ಲ ಸಾಲ ಗೀಲ ಮಾಡಿದ್ಯೇನೋ? ಮಮ್ಮಿ, ಸಾಲ ನಾನು ಯಾಕೆ ಸಾಲ ಮಾಡಲಿ? ನನ್ನ ರೇಂಜ್ ಏನು ಅನ್ಕೊಂಬಿಟ್ಟಿದ್ಯಾ ನೀನು? ನಂಗೆ ಸಾಲ ಮಾಡೋಕ್ಕಾಗುತ್ತಾ ನನ್ನ ರೇಂಜ್ಗೆ? ನಾನು ಹ್ಞೂ ಅಂದರೆ ಸಾಲ ಕೊಡೋಕ್ಕೆ ಕ್ಯೂ ನಿಂತ್ಕೋತಾರೆ ಜನಗಳು, ಅಂಥದ್ರಲ್ಲಿ ನೋವೇ ಚಾನ್ಸೇ ಇಲ್ಲ. ಮತ್ತೆ ಕುಡಿಯೋಕ್ಕೆ ಅವನೇ ನಿಮ್ಮ ಮಾವನ ಮಗನ ಫ್ರೀಯಾಗಿ ಕೊಡೋಕ್ಕೆ? ಏನು ಮಾಡೋದು ದುಡ್ಡಿಗೆ? ಹೇಳೋ, ಬಾಯ್ ಬಿಡೋ. ಲೋ ಸೀನಾ, ನಿನ್ನ ಕುತ್ತಿಗೆಲಿ ಒಂದು ಚೈನ್ ಕೊಟ್ಟಿದ್ನಲ್ಲ, ಹಾಕ್ಕೊಂಡಿರು ಅಂತ, ಏನೋ ಮಾಡಿದೆ? ಅದನ್ನು ಹಾಡಾಗೆ ಇಟ್ಬಿಟ್ಟು ಅಲ್ವಾ ಬಾರ್ ಓದಿಗೆ ಕೊಟ್ಬಿಟ್ಯೋ? ಬಾಯ್ ಬಿಡು. ಮಮ್ಮಿ,
ಯಾವ ಚೈನ್ ಮಮ್ಮಿ? ನೀನೇನು ಕನ್ಸ್ಕೊಂಡ್ಯಾ? ನನ್ನ ಹತ್ರ ಒಂದೇ ಒಂದು ಚೈನ್ ಇಲ್ಲ ಅಂತ ನೆನ್ನೆ ತಾನೇ ಹೇಳ್ದೆ, ಇವಾಗ ಚೈನ್ ಕೊಟ್ಟೆ ಅಂತ ಹೇಳ್ತಿಲ್ಲ ಮಮ್ಮಿ. ನೋಡೋಗ ಅಲ್ಲೇ ಇಟ್ಟಿರ್ತೀಯ. ಕಪಾಳಕ್ಕೆ 4 ಕೊಟ್ಟರೆ ಬಡ್ಡಿ ಮಗನೇ, ನಾನು ನನ್ನ ಕೈಯಾರ ಕೊಟ್ನಲ್ಲೋ, ಕುಡ್ದಿದ್ನ ನೀನಾ? ಬಾಯ್ ಬಿಟ್ರೆ ಸರಿ ಒಳ್ಳೆ ಮಾತಿಂದ. ಇವಾಗ ಇಲ್ಲ ಅಂದರೆ ನಿನ್ನ ತಲೆ ಮೇಲೆ ಒಂದು ಚಂಬು ತಣ್ಣೀರನ್ನು ಸುರಿತು ನೋಡ್ಕೋ. ಬೇಡ ಬೇಡ ಮಮ್ಮಿ, ನಿಜ ಹೇಳ್ಬಿಡ್ತೀನಿ. ಹೌದು, ನೀನು ನನಗೆ ಚೈನ್ ಕೊಟ್ಟಿದ್ದು ನಿಜಾನೇ, ಆದರೆ ನನಗೆ ಖರ್ಚಿಗೆ ಏನು ಕಾಸು ಇರಲಿಲ್ಲಮ್ಮ. ನೀನು ಕೇಳಿದ್ರೆ ಕೊಡಲ್ಲ ಅಂತೀಯ, ಮತ್ತು ನಾನು ಯಾರನ್ನ ಹೋಗಿ ಕೇಳ್ಬೇಕು ನೋಡು? ಆ ಅಂಗಡಿ ಓನರ್ನ ಕೇಳಿದ್ರೆ ಸಂಬಳ ಒಂದ್ಸರಿ ಕೊಡ್ತೀನಿ, ಪದೇ ಪದೇ ಕೊಡಲ್ಲ ಅಂತಾನೆ. ನಾನು ಏನು ಮಾಡಬೇಕು ಹೇಳು? ಅದಕ್ಕೆ ಹ್ಞೂ, ಅದಕ್ಕೆ ಚೈನ್ನ ಮಾರಿಬಿಟ್ಟಿಯೇನೋ? ಅಯ್ಯೋ ನನ್ನ ಮಗನೇ, ಇವಾಗ ಚಿನ್ನದ ರೇಟ್ ಎಷ್ಟಾಗ್ತದೆ ಗೊತ್ತಾ ನಿನಗೆ? ಅಯ್ಯೋ, ಅದಲ್ಲದೆ ಅದು 8 ಗ್ರಾಮ್ ಇತ್ತು. ಹೋಗ್ಲಿ, ಯಾರಿಗೆ ಕೊಟ್ಟು ಎಷ್ಟಿಗೆ ಕೊಟ್ಟೆ ಅಂತ ಹೇಳೋ. ಅದು ಮಮ್ಮಿ, ನಾನು 2 ಕ್ವಾರ್ಟ್ರ್ ತಗೊಂಡ, ಆಮೇಲೆ ಸೈಡ್ ಡಿಶ್ಗೆ ಏನಾದರೂ ಬೇಕು ಅನ್ನಿಸ್ತು, ಒಂದು ಚಿಪ್ಸ್ ಪಾಕೆಟ್ ತಗೊಂಡೆ. ಎಲ್ಲ ಸೇರಿ 630 ರೂಪಾಯಿ ಆಯಿತು. ಅವನು ಬಿಲ್ಲು ಅಂತ ಕೇಳ್ದ, ನನ್ನ ಹತ್ರ ನೋ ಬಿಲ್ ಅಂತ ಹೇಳಿದೆ. ಅವನು ನಾನು ಸ್ಟ್ರೈಟಾಗಿ ಕುತ್ತಿಗೆ ಕೈ ಹಾಕ್ತಾ ಚೈನ್ ತಗೊಂಡ ಹೋದ. ನಾನು ಈ ಕಡೆ ಮನೆಗೆ ಬಂದೆ. ಏನೋ ಬೊಗಳ್ತಿದ್ದೇನೆ ನನ್ನ ಮಗನೇ ನೀನು. ಅಯ್ಯೋ ದೇವ್ರೇ, 630 ರೂಪಾಯಿಗೆ 8 ಗ್ರಾಮು. ಯಪ್ಪ ಯಪ್ಪ, ಲೇ ಲೇ, ನೀನು ಯಾಕೋ ನಾನು ಹೊಟ್ಟೆಲಿ ಉಡ್ದೆ? ಹಾಂ, ಅಯ್ಯೋ ದೇವ್ರೇ, ಹೆಂಗೋ ಕದ್ದು ಮುಚ್ಚಿ ಕಣ್ಣಿಗೆ ಕಾಣಿಸ್ದಂಗೆ ಇಟ್ಕೊಂಡಿದ್ನಲ್ಲಪ್ಪ ಚೈನು, ಹೋಯ್ತಲ್ಲಪ್ಪ. ನಾನು ಕೊಡಬೇಕಾದ್ರೆ ಅನಿಸ್ತು, ಬೇಡ ಕೊಡೋದು ಬೇಡ ಅಂತ. ಪಾಪ, ಮದುವೆ ಆಗೋ ಹುಡುಗ ಕೊಡೋಣ, ಚೆನ್ನಾಗಿ ಕಾಣಿಸ್ತಾನೆ, ಅದು ಅಲ್ಲದೆ ಮಾವನ ಮನೆಗೆ ಹೋಗ್ತಾ ಬರ್ತಾ ಇರ್ತಾನೆ ಅಂತ ಆಸೆ ಪಟ್ಟು ಕೊಟ್ಟನಲ್ಲೋ. ಹಾಂ, ನಡಿಯೋ ನಡಿಯೋ, ಅದು ಯಾರಿಗೆ ಕೊಡು ತೋರಿಸ್ ನಡಿಯೋ. ಅಮ್ಮ, ಕೊಟ್ಟಿರೋ ವಸ್ತು ನನಗೆಲ್ಲ ವಾಪಸ್ ಕೇಳಬಾರ್ದಮ್ಮ. ಇವಾಗ ನಾನು ಚೈನ್ ವಾಪಸ್ ಕೊಡು ಅಂತ ಕೇಳಿದ್ರೆ ಅವನು ನಾನು ಕೊಟ್ಟಿದ್ದ ಡ್ರಿಂಕ್ಸು ಸೈಡ್ ಡಿಶಲ್ಲಿ ವಾಪಸ್ ಕೊಡು ಅಂದರೆ ನಾನು ಎಲ್ಲಮ್ಮ ತೊಗೊಬಂದು ಕೊಡಲಿ? ನನ್ನ ಕೈಲಿ ಕೊಡೋಕ್ಕಾಗುತ್ತಾ? ಯೋಚನೆ ಮಾಡು. ಅಯ್ಯೋ ಹಾಳಾದವನೇ, ಅವ್ನಿಗೆ ಕೊಡ್ಬೇಕಾದ್ರೆ 630 ರೂಪಾಯಿ ನಾನೇ ಕೊಡ್ತೀನಿ. ನಡಿಯೋ, ಮೊದಲು ನಡಿಯೋ. ಅವನು ಎಲ್ಲ ಹಾಕ್ತಾನೋ, ಯಾರು ತಗೊಂಡೋಗಿ ಕೊಡ್ತಾನೋ? ಅಯ್ಯೋ ಹೋಯ್ತಲ್ಲಪ್ಪ ನನ್ನ ಚಿನ್ನ. ಒಬ್ಬ ನೋಡಿದ್ರೆ ಆ ಬಾಳು, ಇವನೊಬ್ಬ ನೋಡಿದ್ರೆ ಈ ಬಾಳು. ಇವರಿಬ್ಬರ ಮಧ್ಯೆ ನಾನು ಸಿಗಾಕೊಂಡು ಪಡಬಾದ ಕಷ್ಟಪಡ್ತಾ ಇದ್ದೀನಿ. ನಡಿಯೋ ನನ್ನ ಮಗನೇ, ನಡಿಯೋ. ಮಮ್ಮಿ, ಇವಾಗ ನಾವು ಹೋಗ್ಲೇಬೇಕಾ? ನನ್ನ ರೆಸ್ಪೆಕ್ಟ್ ಎಲ್ಲ ಹಾಳಾಗೋಗುತ್ತಲ್ಲ ಮಮ್ಮಿ. ಕೊಟ್ಟಿರೋ ವಸ್ತುನ ವಾಪಸ್ ಕೇಳಿದ್ರೆ ನಾಳೆ ನಾನು ಅದೇ ಬಾರಿಗೆ ಹೋಗ್ಬೇಕು. ನಾನು ಅದೇ ಬಾರಿಗೆ ಹೋಗಿ ಅವನ ಮುಖ ಹೇಗಮ್ಮ ನೋಡಲಿ? ಆ ಸಪ್ಲೈನ ಹೇಗೆ ನೋಡ್ತಾನೆ ಹೇಳು? ನೋಡು, ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂತು, ಬೊಲ್ಗಲ್ಲೆಲ್ಲ ಪಟ ಪಟ ಅಂತ ಮುರ್ದಾಕ್ಬಿಡ್ತೀನಿ. ನಡಿಯೋ. ಓಕೆ ಮಮ್ಮಿ, ಓಕೆ, ಕೂಲ್ ಆಗಿರು. ನಾನಿವಾಗ ಹುಡ್ಕೊಂಡು ತೋರಿಸ್ತೀನಿ, ಆದರೆ ನಾನು ಅವನಿಗೆ ಮುಖ ತೋರಿಸಲ್ಲ, ಆಯಿತಾ? ನನಗೆಲ್ಲದಕ್ಕಿಂತ ಇಂಪಾರ್ಟೆಂಟ್ ರೆಸ್ಪೆಕ್ಟ್. ಓಕೆನಾ? ಓಕೆ ಅಂದರೆ ಮಾತ್ರ ನನ್ನ ಜೊತೆ ಬಾ, ಇಲ್ಲ ಅಂದರೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕ ಹೋಗು. ಆಯಿತು, ಏನಾದರೂ ಮಕ್ಕೊಂಡು ಹಾಳಾಗೋಗು. ಮೊದಲು ನಂಗೆ ಅವ್ನು ಯಾರಂತ ತೋರ್ಸಪ್ಪ. ನಡಿಯೋ.